ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಯಾವುದೇ ಮೋಟಿವೇಶನ್ ವಿಡಿಯೋ ಆಗಿರ್ಬೋದು, ಯಾವುದೇ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ. ಜಸ್ಟ್ ನಿಮ್ಮ ಜೊತೆ ಹೀಗೇ ಮಾತಾಡೋಣ, ಒಬ್ಬರನ್ನ ಪರಿಚಯ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಈ ಡಿಸ್ಪ್ಲೇಯಲ್ಲಿ ಒಬ್ಬರದ್ದು ಫೋಟೋ ಹಾಕಿರ್ತೇನೆ. ಅವರು ಬೇರೆ ಯಾರೂ ಅಲ್ಲ, ನನ್ನ ತಾಯಿ. ಯಾಕಂದರೆ ಅವರು ಯಾವುದೇ ಸೆಲೆಬ್ರಿಟಿ ಅಲ್ಲ, ಯಾವುದೇ ಪ್ರಶಸ್ತಿ ಸಿಗಿಲ್ಲ, ಆದರೂ ಅವರು ನನಗೆ ಸೂಪರ್ ವುಮೆನ್. ಅವ್ರ ಬಗ್ಗೆ ಒಂದೊಂದು ವಿಡಿಯೋ ಮಾಡೋಣ, ಅವರ ಜೀವನದಲ್ಲಿ ಆದ ಒಂದು ಕಹಿ ಅಥವಾ ಸಿಹಿ ನೆನಪನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ವಿಡಿಯೋ ಮಾಡಿದೆ. ಎಲ್ಲರೂ ಅವರವರ ಜೀವನದಲ್ಲಿ ಆದ ಸಿಹಿ ಘಟನೆಯನ್ನು ನೆನಪಿಸ್ಕೊಳ್ತೇವೆ ಮತ್ತು ಅದನ್ನು ನಾವು ಖುಷಿ ಪಡ್ತೇವೆ. ಆದರೆ ಕೆಲವೊಂದು ಗಳಿಗೆ ಅದನ್ನು ಮರೆತು ಕೂಡ ಹೋಗ್ತೇವೆ. ಆದರೆ ನಮ್ಮ ಜೀವನದಲ್ಲಿ ಆದ ಕಹಿ ಘಟನೆಯನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಅದು ನಮ್ಮ ಕಣ್ಣ ಮುಂದೆ ನಮ್ಮ ತಂದೆ ತಾಯಿಗೆ ಆದ ಇನ್ಸಲ್ಟನ್ನು ನಾವು ಯಾವತ್ತಾದರೂ ಮರೀಲಿಕ್ಕೆ ಸಾಧ್ಯನಾ? ಯಾವತ್ತೂ ನಾವು ಮರೆಯುವುದಿಲ್ಲ. ಮತ್ತು ಅದನ್ನು ನಾವು ಯಾವತ್ತಾದರೂ ವಾಪಸ್ ಕೊಡ್ತೇವೆ ಮತ್ತು ಕೊಡಬೇಕಂತ ಕಾಯ್ತಾ ಇರ್ತೇವೆ. ಆ ಥರದ ಒಂದು ಇನ್ಸಿಡೆನ್ಸ್ ನನ್ನ ತಾಯಿಯ ಜೀವನದಲ್ಲಿ ಆಗಿರುತ್ತೆ. ತುಂಬ ಒಂದು 8-9 ವರ್ಷದ ಹಿಂದೆ ಅವರಿಗೆ ಏನೋ ಒಂದು ಕ್ಯಾಲ್ಸಿಯಂ ಕಡಿಮೆ ಆಗಿ ವೈಟ್ ಪ್ಯಾಚಸ್ ಬೀರ್ತದೆ. ನಾನೇ ಅವರಿಗೆ ಮದ್ದಿಗೆ ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗುವಾಗ ಅದು ನಾನು ಮೆಡಿಸಿನ್ ತೊಗೊಂಡದ್ದು ಒಂದೇ ಸಲ ಹೇಳ್ತಾರೆ ಅವರಿಗೆ ಸ್ವೆಟ್ಟೇ ಆಗಬಾರ್ದು, ಸ್ವೆಟ್ ಆದರೆ ಅವರಿಗೆ ಅದು ಜಾಸ್ತಿ ಆಗುತ್ತೆ ಅಂತ. ಆದರೆ ಸ್ವೆಟ್ ಅವರಿಗೆ ತುಂಬ, ಈಗ ಹೇಳ್ತೇವೆ ಕೃಷಿ ಕೆಲಸ ಎಲ್ಲ ಮಾಡುವವರಿಗೆ ಸ್ವೆಟ್ ಆಗೇ ಆಗ್ತದೆ. ಸುಮ್ಮನೆ ಕೂತ್ಕೊಂಡ್ರೂ ನಮಗೆ ಈಗ ಸೆಕೆ ಆಗೇ ಆಗ್ತದೆ. ಹಾಗಾಗಿ ಸ್ವೆಟ್ ಆಗ್ತದೆ ಅವರಿಗೆ. ಅದೊಂಥ ರೀಸನ್ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆದರೂ ಕೆಲವೊಂದು ಸಲ ಆಗ್ತದಲ್ವ. ಹಾಗೆ ಅವರಿಗೆ ಇಡೀ ಮೈಯಲ್ಲಿ ಅದು ವೈಟ್ ಪ್ಯಾಚಸ್ ಬೀಳ್ತದೆ. ಅದರಿಂದ ನಾವು ಮದ್ದು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಅದು ಸ್ಪ್ರೆಡ್ಡು ಆಗಲಿಲ್ಲ, ಅದಕ್ಕೆ ಕಡಿಮೆ ಕೂಡ ಆಗಿಲ್ಲ, ಹಾಗೇ ಇದೆ. ಈಗ 8-9 ವರ್ಷ ಆಯಿತು, ಅದು ವೈಟ್ ಪ್ಯಾಚಸ್ ಹಾಗೇ ಇದೆ. ಆದರೆ ಅದು ಬಿದ್ದ ಮೇಲೆ ಕೆಲವೊಬ್ಬ ವ್ಯಕ್ತಿಯ ಒಂದು ಅವರನ್ನು ನೋಡುವಾಗ ಒಂದು ಬಿಹೇವಿಯರ್ ಇದೆಯಲ್ಲ, ಅದನ್ನು ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಬೀಳುವಾಗ ಇದು ಏನು ಬಿದ್ದಿದೆ, ಕೆಲವರು ಎಕ್ಸೈಟ್ಮೆಂಟಲ್ಲಿ ಏನಿದು ಬಿದ್ದಿದೆ, ಇದರಿಂದ ಏನು ಹಾರ್ಮ್ ಇಲ್ಲ ಅಲ್ಲ, ಹೀಗೆಲ್ಲ ಮಾತಾಡ್ತಿದ್ರು. ಅದು ಓಕೆ, ಕ್ಯಾಶುವಲ್ ರಿಯಾಕ್ಷನ್. ಈಗ ಏನೋ ಒಂದು ಸಡನ್ಲಿ ಹೀಗಿದ್ದವರಿಗೆ ಒಂದೇ ಸಲ ಏನೋ ಮೈಯಲ್ಲಿ ಬಿದ್ದಿದೆ ಅಂತ ಹೇಳುವಾಗ ಒಂದು ರಿಯಾಕ್ಷನ್ ಕೊಡ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಕೇವಲ ಅವರದೇ ರಕ್ತ ಸಂಬಂಧರು, ಅವರ ತಂದೆ ತೀರು ಹೋದಾಗ ಒಂದು ಪೂಜೆಗೆ ಹೋಗ್ತಾರೆ, ಅಲ್ಲಿ ಅವರದೇ ರಕ್ತ ಸಂಬಂಧದವರು ಬಂದು ಎಂತ ಬೀದಿ ನಿನ್ನ ದೂರ ಸರಿ. ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಹೇಗೆ ಅಂದರೆ ಜಾಸ್ತಿ ಆಗಿ ನಾವು ಎಲ್ಲಿ ಹೋದರೂ ಕೂಡ ಅವರಿಗೆ ಶೇಕ್ ಹ್ಯಾಂಡ್ ಮಾಡೋದು, ಹಗ್ ಮಾಡೋದು, ಅದೊಂದು ನಮ್ಮ ನೇಚರ್. ಹಾಗೆ ಅದು ಒಂದು ನಮ್ಮ ಫ್ರೆಂಡ್ಲಿ, ಅದು ನಮ್ಮದೊಂದು ಅದೊಂದು ಭಾವನೆ ವ್ಯಕ್ತಪಡಿಸೋದು. ಹೆಚ್ಚಾಗಿ ಒಂದು ಹಗ್ ಮಾಡಿದರೆ ಅದೊಂದು ಆತ್ಮೀಯತೆ, ಅದೊಂದು ಮನಸ್ಸಿಂದ ಬರುವುದು. ಹಾಗೆ ಒಂದು ಹಗ್ ಮಾಡೋ ಒಂದು ಆ್ಯಕ್ಷನ್ ನಾವು ಮಾಡ್ತೇವೆ ಹೆಚ್ಚಾಗಿ. ಹಾಗೆ ಅವರು ಹೀಗೆ ಮಾಡಲಿಕ್ಕೆ ಹೋಗುವಾಗ, ಹಗ್ ಮಾಡಲಿಕ್ಕೆ ಹೋಗುವಾಗ ಅವರ ರಕ್ತ ಸಂಬಂಧದವರೇ ದೂರ ನಿಲ್ಲು, ನಿನಗೆ ಎಂತ ಇದು ಬಿದ್ದಿದೆ, ಹೀಗೆ ಹಗ್ ಮಾಡಿದರೆ ನಮಗೆ ಒಂದು ವೇಳೆ ಬಂದರೆ, ನಾವು ಗಲ್ಫಲ್ಲಿ ಕೆಲಸ ಮಾಡೋರು, ಗಲ್ಫಲ್ಲಿ ಕೆಲಸ ಮಾಡಿದ ತಕ್ಷಣ ನೀವು ದೊಡ್ಡವರಾಗೋದಿಲ್ಲ, ನಿಮ್ಮ ಬಿಹೇವಿಯರಿಂದ ನೀವು ತುಂಬ ಸಣ್ಣವರಾಗ್ತೀರ. ಯಾಕಂದರೆ ನಿಮ್ಮದೇ ಒಂದು ತಂಗಿಗೆ ಈ ಥರ ಬಿದ್ದುವಾಗ ನೀವು ಮಾಡುವ ಒಂದು ಬಿಹೇವಿಯರ್ ಚೇಂಜಸ್ ಉಂಟಲ್ಲ, ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಅದು ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಯಾಕಂದರೆ ಕೆಲವರಿಗೆ ಹೊರದೇಶದಲ್ಲಿ ಇದ್ದರೂ ಎಲ್ಲಿ ಹೋದರೂ ಕೂಡ ಒಂದು ಅವರ ಸಣ್ಣ ಪ್ರಪಂಚದ ಜ್ಞಾನ ಕೂಡ ಇರುವುದಿಲ್ಲ. ಕೆಲವೊಂದು ಯಾವ ರೀತಿ ಬೀಳ್ತದೆ, ಕೆಲವರಿಗೆ ಅದು ಸ್ಪ್ರೆಡ್ ಆಗುತ್ತಾ, ಅದರಿಂದ ಅವರಿಗೆ ನೀವು ಹೇಳುವ ಒಂದು ಮಾತಿಂದ ಬೇರೆಯವರಿಗೆ ತುಂಬ ಇನ್ಸಲ್ಟ್ ಆಗ್ಬೋದು, ಅವರಿಗೆ ತುಂಬ ಬೇಜಾರಾಗ್ಬೋದು, ಅದರಿಂದ ಅವರು ಎಷ್ಟು ಕುಗ್ಗಿ ಹೋಗ್ಬೋದು ಅಂತ ಒಂದು ಸಣ್ಣ ಐಡಿಯಾ ಕೂಡ ಇರುವುದಿಲ್ಲ. ಅವರ ಅಜ್ಜನ ಪೂಜೆಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ ಅಂತ ಹೇಳಿದರೆ, ಅವರ ತಮ್ಮಂದಿರೇ ನೀನು ದೂರ ನಿಲ್ಲು, ಇದರಿಂದ ನಮಗೆ ಕೂಡ ಇದು ಬರ್ಬೋದು ಅಂತ ಹೇಳ್ತಾರೆ. ಆದಮೇಲೆ ಅವರು ಎಷ್ಟು ಕುಗ್ಗಿ ಹೋಗ್ತಾರೆ ಅಂತ ಹೇಳಿದರೆ, ಅಲ್ಲಿ ಒಂದು ನೈಟ್ ಸ್ಟೇ ಅವರ ತಂಗಿ ಮನೆಯಲ್ಲಿ ಅವರಿಗೆ ನಿಲ್ಲಿಕ್ಕೆ ಇರ್ತದೆ. ಯಾಕಂದರೆ ಹೆಚ್ಚಾಗಿ ನಾವು ಮರಣ ಎಲ್ಲ ಒಂದು ನೈಟ್ ಸ್ಟೇ ಫ್ಯಾಮಿಲಿ ಮೆಂಬರ್ಸಲ್ಲಿ ಮನೆಯಲ್ಲಿ ನಿಲ್ತೇವೆ. ಸೊ ಅವರ ತಂಗಿ ಒಳ್ಳೆಯವರು, ಈವಾಗಲೂ ಅವರು ನನ್ನ ಮನೆಗೆ ಬಂದು ನಿಲ್ಲು ಹಾಗೆ ಎಲ್ಲ ತುಂಬ ಒಳ್ಳೇದು ಮಾಡಿ ನೋಡ್ಕೊಳ್ತಾರೆ. ಇವಾಗಲೂ ಬಂದು ಮಾತಾಡ್ತಾರೆ, ತುಂಬ ಪ್ರೀತಿ ಅವರಿಗೆ, ಅವರ ತಂಗಿಗೆ. ಆದರೆ ನಾನು ಬೇರೆಯವರಿಗೆ ಬಗ್ಗೆ ಮಾತಾಡೋದು, ಅವರಿಗೆ ಕಾಶ ಸಂಬಂಧದವರು, ಅವರ ರಕ್ತ ಸಂಬಂಧ, ಅವರ ಒಂದು ಬಿಹೇವಿಯರ್ ಅದು ಎಲ್ಲ ಆಗುತ್ತೆ. ಇದು ಈಗ 8-9 ವರ್ಷ ಆಯಿತು. ನಾನು ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಆ ಒಂದು ಇನ್ಸಿಡೆನ್ಸ್ ನನಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಕಣ್ಣ ಎದುರಲ್ಲಿ ನಮ್ಮ ತಂದೆ ತಾಯಿಗೆ ಆದ ಇನ್ಸಲ್ಟನ್ನು ಯಾವ ಮಗಳೂ ಮರೆತಿರೋದಿಲ್ಲ. ನಮ್ಮ ಜೀವನದಲ್ಲಿ ಆದ ಇನ್ಸಲ್ಟ್ ನಾವು ಮರೆಬಹುದು, ಆದರೆ ನಮ್ಮ ತಂದೆ ತಾಯಿಗೆ ನಮ್ಮ ಕಣ್ಣ ಎದುರಲ್ಲಿ ಇನ್ಸಲ್ಟ್ ಆದರೆ ಯಾವ ಮಗಳಿಗಾದರೂ ಮಗನಿಗಾದರೂ ಮರೀಲಿಕ್ಕೆ ಸಾಧ್ಯ ಉಂಟಾ? ಈ ಥರ ಒಂದು ಇನ್ಸಿಡೆನ್ಸ್ ಇದು. ಕೆಲವು ದಿನಗಳ ಹಿಂದೆ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ಒಂದು ಫ್ಯಾಮಿಲಿ ಅವರದ್ದು
ಫೋಟೋ ಶೇರ್ ಮಾಡ್ತಾರೆ. ಅದರಲ್ಲಿ ನನಗೆ ಫೋಟೋ ನೋಡಿ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ಯಾರು ನನ್ನ ತಾಯಿಗೆ ಇನ್ಸಲ್ಟ್ ಮಾಡಿದರು, ಯಾರು ಹಗ್ ಮಾಡಲಿಕ್ಕೆ ಅಂದರೆ ಹಗ್ ಮಾಡಲಿಕ್ಕೆ ಮುಂದೆ ಹೋಗುವಾಗ ಹಿಂದೆ ಸರಿದ್ರು, ಅವರ ಹೆಂಡತಿಗೆ ಅದು ವೈಟ್ ಪ್ಯಾಚಸ್ ಬಿದ್ದಿದೆ. ಅದು ನೋಡಿ ನನಗೆ ತುಂಬ ಶಾಕ್ ಆಯಿತು. ನಾನು ಎನ್ಕ್ವೈರಿ ಮಾಡಿದೆ ಅದು ಏನಾಗಿತ್ತು ಅಂತ ಹೇಳುವಾಗ, ಅದು ಕೋವಿಡ್ ವ್ಯಾಕ್ಸಿನ್ ತಗೊಳ್ಳುವಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಅವರಿಗೆ ಅದು ರಿಯಾಕ್ಷನ್ ಆಗಿ ಹಾಗೆ ಆಗಿದೆ. ಅದು ನನ್ನ ತಾಯಿಗೆ ಬಿದ್ದದ್ದು ಬೇರೆಯೇ ಮತ್ತು ಅವರಿಗೆ ಬಿದ್ದದ್ದು ಬೇರೆಯೇ. ಆದರೆ ನಾನು ಇದು ಹೇಳ್ತಾ ಇರೋದು ಯಾಕಂದರೆ ನಾವು ಬೇರೆಯವರಿಗೆ ಬಗ್ಗೆ ಮಾತಾಡುವಾಗ ತುಂಬ ಜಾಗ್ರತೆಯಿಂದ ಇರಬೇಕು. ನಾಳೆ ಒಂದು ದಿವಸ ನಮಗೆ ಕೂಡ ಅಂಥದ್ದು ಬರ್ಬೋದು. ಈ ಒಂದು ಘಟನೆಯಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಅವರ ಹೆಂಡತಿದ್ದು, ಯಾಕಂದರೆ ಅವರು ಈ ಫ್ರೇಮಲ್ಲಿ ಇಲ್ಲವೇ ಇಲ್ಲ. ಆದರೆ ಯಾರು ಅದರ ಬಗ್ಗೆ ಮಾತಾಡಿರ್ತಾರಲ್ಲ ಅವರ ಹೆಂಡತಿಗೇ ಇದು ಆಗಿದೆ. ಯಾಕಂದರೆ ಕರ್ಮ ಯಾವತ್ತೂ ಉಂಟಲ್ಲ, ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತ ಡೈಲಾಗ್ ಇದೆ ಇದಲ್ಲ, ಸುಮ್ಮನೆ ಅಲ್ಲ ಅದು. ಯಾಕಂದರೆ ಯಾವಾಗಲೂ ಒಂದು ಬೇರೆಯವ್ರಿಗೆ ಹೇಳುವಾಗ ಅದು ನಮ್ಮ ಜೀವನದಲ್ಲೂ ಆಗ್ಬೋದು, ನಮಗೂ ಕೂಡ ಈ ಥರ ಒಂದು ಸಿಚುವೇಶನ್ ಬರ್ಬೋದು ಅಂತ ನಾವು ಯಾವತ್ತೂ ಮರಿಬಾರ್ದು. ಬೇರೆಯವರಿಗೆ ಇನ್ಸಲ್ಟ್ ಮಾಡುವಾಗ ಉಂಟಲ್ಲ, ನಾವು ತುಂಬ ಯೋಚನೆ ಮಾಡಬೇಕು. ನಾಳೆ ದಿನ ಅಂಥ ಪರಿಸ್ಥಿತಿ ನಮಗೆ ಕೂಡ ಬರ್ಬೋದು, ಯಾರಿಗೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಕೂಡ ಹಾಗೆ. ಬೇರೆಯವರ ಪರಿಸ್ಥಿತಿ ಬಗ್ಗೆ, ಬೇರೆಯವರಿಗೆ ಹೆಲ್ತ್ ಕಂಡೀಷನ್ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಜೀವನದಲ್ಲೂ ನಮ್ಮವರಿಗೂ, ನಮ್ಮ ಆತ್ಮೀಯವರಿಗೂ ಇಂಥ ಒಂದು ಕಾಯಿಲೆ ಕೂಡ ಬರ್ಬೋದು. ಆದ್ದರಿಂದ ರೆಸ್ಪೆಕ್ಟ್ ಮಾಡಿ ಬೇರೆಯವರಿಗೆ. ಯಾಕಂದರೆ ನಮ್ಮ ಜೀವನದಲ್ಲಿ ಕೂಡ ಇಂಥದ್ದು ಘಟನೆ ನಮ್ಮ ಬಗ್ಗೆ ಖಂಡಿತ ಅಂಥದ್ದು ಯಾರಿಗೆ ಆಗೋದು ಬೇಡ. ಆದರೆ ಬೇರೆಯವರಿಗೆ ಇನ್ಸಲ್ಟ್ ಮಾಡುವ ಮೊದಲು ಒಂದು ಸಲ ಯೋಚನೆ ಮಾಡಬೇಕು. ಗಲ್ಫಿಗೆ ಹೋದ ತಕ್ಷಣ ನೀವು ತುಂಬ ಆಸ್ತಿ ಮಾಡಿದ ತಕ್ಷಣ, ಹಣ ಮಾಡಿದ ತಕ್ಷಣ ದೊಡ್ಡವರಾಗೋದಿಲ್ಲ. ನಿಮ್ಮ ಬಿಹೇವಿಯರಿಂದ, ಬೇರೆಯವರಿಗೆ ಕೊಡುವ ರೆಸ್ಪೆಕ್ಟಿಂದ, ಗೌರವದಿಂದ ನೀವು ತುಂಬ ದೊಡ್ಡವರಾಗ್ತೀರ. ಆದ್ದರಿಂದ ನಾವು ಬೇರೆಯವರಿಗೆ ಯಾರಿಗೂ ಒಂದು ಇನ್ಸಲ್ಟ್ ಮಾಡಿ ಬದುಕುವುದು ಬೇಡ. ಯಾಕಂದರೆ ಎಲ್ಲರಿಗೂ ಅವರದೇ ಆದ ಒಂದು ಪರಿಸ್ಥಿತಿ ಇರ್ತದೆ, ಅವರದೇ ಆದ ಒಂದು ಪ್ರಾಬ್ಲಮ್ಸ್ ಇರ್ತದೆ. ಆದ್ದರಿಂದ ಬೇರೆಯವರಿಗೆ ಜಸ್ಟ್ ನೋಡಿ ನಾವು ಯಾವತ್ತೂ ಜಡ್ಜ್ ಮಾಡಬಾರ್ದು. ಅದರಿಂದ ಬೇರೆಯವರಿಗೆ ಆದ ಒಂದು ಕಹಿ ಅನುಭವ ಅದನ್ನು ಬೇರೆಯವರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಒಂದು ಬ್ಯಾಡ್ ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡಿದೆ. ಒಂದು ವೇಳೆ ನಿಮಗೆ ಈ ಥರ ಒಂದು ಇನ್ಸಿಡೆನ್ಸ್ ನಿಮ್ಮ ಜೀವನದಲ್ಲೂ ಸುಮಾರು ಆಗಿರ್ಬೋದು. ಕೆಲವರು ಹೇಳ್ತಾರೆ, ಕೆಲವರು ಹೇಳುವುದಿಲ್ಲ ಅಷ್ಟೇ. ಎಲ್ಲರ ಜೀವನದಲ್ಲೂ ಸಿಹಿ ಯಾವುದೇ ಘಟನೆ ಇದ್ದರೂ ಕೂಡ ಕಹಿ ಘಟನೆ ತುಂಬ ಇರುತ್ತೆ. ಈ ಥರ ಇದೊಂದು ಇನ್ಸಿಡೆನ್ಸ್ ನಿಮ್ಮ ಜೊತೆ ಹೇಳೋಣ ಅಂತ ನನಗೆ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡಿದೆ ಅಷ್ಟೇ. ಸರಿ, ಇನ್ನೊಂದು ಸಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಶುಭವಾಗಲಿ.